ಇಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ಸಮಾಜ ಸೇವಕರು, ಮಾಜಿ ನಗರಸಭಾ ಸದಸ್ಯರೂ ಆದ ಶ್ರೀ ಅನಂತರಾಮಯ್ಯರವರ ಹುಟ್ಟುಹಬ್ಬದ ಸಂಭ್ರಮವಾಗಿದ್ದು, ಅತ್ಯಂತ ವಿಜೃಂಭಣೆಯಿಂದ ಒಂದು ರೀತಿಯ ಹಬ್ಬದ ರೂಪದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅನಂತರಾಮಯ್ಯನವರ ಸ್ನೇಹಿತರು, ಹಿತೈಷಿಗಳು ಆಗಮಿಸಿ ಶುಭ ಕೋರಿದ್ದು, ದೇವರು ಅವರಿಗೆ ಆರೋಗ್ಯ, ಆಯುಸ್ಸು, ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಎಂದು ಶುಭಕಾಮನೆಗಳನ್ನು ತಿಳಿಸಿ ಹಾರೈಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಶ್ರೀ ಆರ್ ಶಂಕರ್ ರವರು, ಯುವ ನಾಯಕರು ಶ್ರೀ ಅಭಿಷೇಕ್ ಅನಂತರಾಮಯ್ಯನವರು, ಅಖಿಲೇಶ್ ಅನಂತರಾಮಯ್ಯನವರು, ಗರುಡಾಚಾರಪಾಳ್ಯ ವಾರ್ಡ್ ನಂಬರ್ 35ರ ಅಧ್ಯಕ್ಷರು ಶ್ರೀ ಮೋಹನ್ ಕುಮಾರ್ ಸಿ ರವರು ಹಾಗೂ ಗರುಡಾಚಾರಪಾಳ್ಯ ವಾರ್ಡ್ ಯುವ ಮೋರ್ಚಾ ಅಧ್ಯಕ್ಷರು ಶ್ರೀ ಎಚ್.ಎಸ್. ವರುಣ್ ಗೌಡರವರು ಹಾಗೂ ಗೆಳೆಯರು ಮತ್ತು ಕುಟುಂಬದವರು ಜೊತೆಗೆ ಅಭಿಮಾನಿಗಳು ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಾಯಕರು, ಬಡವರ ಬಂಧು, ದೀನದಲಿತರ ನಾಯಕ ಹಾಗೂ ಬಡವರ ಆಶಾಕಿರಣ ಆದಂಥ ನಮ್ಮ ಅನಂತರಾಮಣ್ಣವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಇದೇ ಥರ ಬಡ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಲಿ, ಪೆನ್ ಕೊಡೋದಾಗಲಿ, ಬ್ಯಾಗ್ ಕೊಡೋದಾಗಲಿ, ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡೋದಾಗಲಿ, ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮ ಅನಂತರಾಮಣ್ಣವರು ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಆದ್ದರಿಂದ ಅವರು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಗರುಡಾಚಾರಪಾಳ್ಯ ಗ್ರಾಮಸ್ಥರು ಹಾಗೂ ಮಹದೇವಪುರ ಕ್ಷೇತ್ರದ ಎಲ್ಲ ಮುಖಂಡರು ಬಂದು ಆಚರಣೆ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಬಂದು ವಿಶೇಷ ಮಾಡ್ತಾರೆ. ಅವ್ರಿಗೆ ಇನ್ನೂ ಭಗವಂತ ಹೆಚ್ಚಿನ ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಎಲ್ಲರ ಮುಖಾಂತರ ನಾನು ಕೇಳ್ಕೊತೀನಿ. ಧನ್ಯವಾದ. ಎಲ್ಲ ಮತ ನಮ್ಮಲ್ಲಿ ಜಾತಿ ಭೇದ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ಯಾರೇ ಆಗ್ಬೋದು, ಬಡವರಾಗ್ಬೋದು, ಸಾಹುಕಾರರಾಗ್ಬೋದು, ನಾವು ಒಳ್ಳೆ ರೀತಿಯಲ್ಲಿ ಗಮನಿಸಿ ನಾವು ಹುಟ್ಟಿದ ಈ ಹಬ್ಬ ಆಚರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಹುಡುಗರೇ, ಇವರೇ ಸ್ಟಾರ್ಟ್ ಮಾಡಿದ್ದಾರೆ. ಇದುವರೆಗೂ ಏನೋ ಚೆನ್ನಾಗಿ ನಡ್ಕೊಂಡೋಗ್ತಾ ಇದೆ. ನಾವು ಅದೇ ಪ್ರಕಾರ ಅವ್ರಿಗೂ ಹೊಂದಿಸಿ ನಾವು ನಮ್ಮ ಗ್ರಾಮಸ್ಥರಿಗೂ, ನಮ್ಮ ಮಹದೇವಪುರ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ ನಾವು ಈ ರಾಜಕೀಯ ಇಟ್ಕೊಂಡೇನು ಮಾಡಿಲ್ಲ. ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಡಲಿ, ಎಲ್ಲರನ್ನೂ ಭಗವಂತನು ಚೆನ್ನಾಗಿ ಕಾಪಾಡಲಿ ಅಂತೇಳಿ ನಮ್ಮ ಕೈಲಾದಂಥ ಏನೋ ಸಣ್ಣ ಪುಣ್ಣ ಸಹಾಯ ಮಾಡ್ಕೊಂಡು ನಾವು ಹೋಗ್ತಾಯಿದ್ವಿ. ಇದೇ ಥರ ಭಗವಂತನ ನಡ್ಸ್ಕೊಂಡು ಹೋಗಲಿ ಅಂತೇಳಿ ಎಲ್ಲರನ್ನೂ ಕೋರಿ ನೀವು ಬಂದು ನಮ್ಮನ್ನು ಮಾತಾಡ್ಸೋಕ್ಕೆ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಎಂದೇಳಿ ನಮ್ಮ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.